ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾವೇರಿಗಾಗಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟ ಹಿನ್ನೆಲೆ ಶ್ರೀರಂಗಪಟ್ಟಣದಲ್ಲಿ ಮಂಡ್ಯ ರಕ್ಷಣಾ ವೇದಿಕೆ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡಿರೋದು. ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಪ್ರಾಧಿಕಾರಗಳಿಗೆ ಪಿಂಡ ಪ್ರದಾನ ಮಾಡೋದರ ಮೂಲಕ ವಿಭಿನ್ನ ಪ್ರತಿಭಟನೆ ಮಾಡಿದ್ದಾರೆ. ಸ್ನಾನಘಟ್ಟದ ಕಾವೇರಿ ನದಿ ದಡದಲ್ಲಿ ಪಿಂಡ ಬಿಟ್ಟು ಆಕ್ರೋಶ ವ್ಯಕ್ತಪಡಿಸಿರೋದು. 2 ಪ್ರಾಧಿಕಾರಗಳು ಕರ್ನಾಟಕದ ಪಾಲಿಗೆ ಸತ್ತಿವೆ ಅಂತ ಪಿಂಡ ಪ್ರದಾನ ಮಾಡಿದ್ದಾರೆ ಪ್ರತಿಭಟನಾಕಾರರು. ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಪ್ರಾಧಿಕಾರಗಳಿಗೆ ಪಿಂಡ ಪ್ರದಾನ ಮಾಡೋದರ ಮೂಲಕ ವಿಭಿನ್ನ ಪ್ರತಿಭಟನೆ ಮಾಡ್ತಾ ಇರುವಂತ ಹೋರಾಟಗಾರರು. ಕಾವೇರಿ ನದಿಗೆ 2 ಮಂಡಳಿಗಳ ಪಿಂಡ ತರ್ಪಣ ಬಿಟ್ಟು ಆಕ್ರೋಶ. ಕಾವೇರಿಗಾಗಿ ಇವತ್ತು ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ವಿವಿಧ ಪ್ರತಿಭಟನೆಗಳ ಮೂಲಕ ತಮ್ಮ ಆಕ್ರೋಶವನ್ನು ರೈತರು ಮತ್ತು ವಿವಿಧ ಪ್ರಗತಿಪರ ಸಂಘಟನೆಗಳು ಹಾಗೂ ಕನ್ನಡ ಪರ ಸಂಘಟನೆಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಶ್ರೀರಂಗಪಟ್ಟಣದಲ್ಲಿ ಇವತ್ತು ಮಂಡ್ಯ ರಕ್ಷಣಾ ವೇದಿಕೆ ಒಂದು ವಿಭಿನ್ನ ಪ್ರತಿಭಟನೆ ಮೂಲಕ ಏನು ತಮಿಳುನಾಡಿಗೆ ಪದೇ ಪದೇ ಕಾವೇರಿಯನ್ನು ಹರಿಸಲಿಕ್ಕೆ ಆದೇಶ ಕೊಡ್ತಿರುವಂತಹ ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಒಂದು ವಿಭಿನ್ನ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಅದನ್ನು ಕೂಡ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಏನು ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಒಂದು ಪಿಂಡ ಪ್ರದಾನ ಮಾಡುವ ಮೂಲಕ ಏನು ಇವುಗಳು ಸತ್ತು ಹೋಗಿದೆ ಕರ್ನಾಟಕ ರಾಜ್ಯಕ್ಕೆ ಅದನ್ನ ವಿಭಿನ್ನ ಪ್ರತಿಭಟನೆ ಮೂಲಕ ಗಮನ ಸೆಳೆಯಲಿಕ್ಕೆ ಮುಂದಾಗಿದೆ. ಏನಿದೆ ಪ್ರತಿಭಟನೆಯಲ್ಲಿ ಮಂಡ್ಯ ರಕ್ಷಣಾ ವೇದಿಕೆ ಒಂದು ವಿಭಿನ್ನವಾಗಿ ಈ ಒಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕೆ ಅಂದ್ರೆ ಏನು ಒಂದು ಪ್ರತಿಭಟನೆ ಮೂಲಕನಾದ್ರೂ ಕೂಡ ನಮ್ಮ ಪಾಲಿಗೆ ಇವತ್ತು ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ಕಾವೇರಿ ನೀರನ್ನು ಕಿತ್ಕೊಳ್ಳುವಂತ ಈ ಒಂದು ಸರ್ಕಾರದ ವಿರುದ್ಧ ವಿಭಿನ್ನ ಪ್ರತಿಭಟನೆ ನಡೆಸಲಿಕ್ಕೆ ಇವರು ಮುಂದಾಗಿದ್ದಾರೆ. ಇದನ್ನೇ ಇವರನ್ನೇ ಮಾತಾಡಿಸ್ತಾ ಹೋಗೋಣ. ಏನಕ್ಕೆ ಇವರು ಈ ರೀತಿ ವಿಭಿನ್ನ ಪ್ರಯತ್ನವನ್ನ ಮಾಡ್ತಿರುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುವ ಬಗ್ಗೆ ಇವ್ರನ್ನೇ ಕೇಳ್ತಾ ಹೋಗ್ತೀನಿ, ಯಾಕೆ ಈ ಒಂದು ಪ್ರತಿಭಟನೆ ಮಾಡ್ತಿದೆ ಅಂತ. ಸರ್, ಇವತ್ತು ಏನು ಅಖಂಡ ಕರ್ನಾಟಕಕ್ಕೆ ಬಂದ್ ಕೊಟ್ಟಿದೆ ಕಾವೇರಿಗಾಗಿ, ಈ ಒಂದು ವಿಶಿಷ್ಟ ಪ್ರತಿಭಟನೆ ಯಾಕೆ ಏನಕ್ಕೋಸ್ಕರ ಮಾಡ್ತಿದ್ರಿ? ಮೊದಲನೇದಾಗಿ ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಹೇಳ್ತಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ಮಂಡ್ಯ ಜನತೆ ಛತ್ರಿಗಳಲ್ಲ, ಸ್ವಾಭಿಮಾನಿಗಳು. ನಮ್ಮ ಎತ್ತು ತಾಯಿ ಕಾವೇರಿಗೋಸ್ಕರ ಉಳಿಸ್ಕೊಳ್ಳೋದ ಪ್ರಯತ್ನ ಮಾಡ್ತಾ ಇದೀವಿ. ಅದನ್ನ ಮುಖ್ಯಮಂತ್ರಿಗಳು ತಿಳ್ಕೋಬೇಕು ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಇವತ್ತು ಶ್ರೀರಂಗಪಟ್ಟಣದ ಕಾವೇರಿ ತೀರದಲ್ಲಿ ಏನು ನಾವು ನಂಬಿದ ಸಮಿತಿಗಳು ಸಿಡಬ್ಲ್ಯೂಎಂಎ ಮತ್ತು ಸಿಡಬ್ಲ್ಯೂಆರ್ಸಿ ಆ ಸಮಿತಿಗಳು ಕರ್ನಾಟಕ ಪರವಾಗಿ ನ್ಯಾಯ ಒದಗಿಸ್ತೇವೆ ಅಂತ ಹೇಳಿ ನಂಬಿಕೆ ಇಟ್ಟಿದ್ವಿ. ಆದ್ರೆ ಇವತ್ತು ದಿನ ಪ್ರತಿದಿನ 15,000 ಕ್ಯೂಸೆಕ್ಸ್ ನೀರ್ನ ಬಿಡ್ಬೇಕು ಅಂತ ಹೇಳಿ ಸಮಿತಿ ಇವತ್ತು ಆದೇಶ ನೀಡಿದೆ. ಆ ಆದೇಶದ ಮುಖಾಂತರವಾಗಿ ಇವತ್ತು ರಾಜ್ಯ ಸರ್ಕಾರ ಏನ್ ಮಾಡುತ್ತೆ ಅಂತ ನಿಲುವಲ್ಲಿ ಕಾಯ್ತಾ ಇದ್ದೀವಿ ನಾವು. ಆದ್ರೆ ಸಮಿತಿಗಳು ಕೊಟ್ಟಿದ್ದ ಈ ತೀರ್ಮಾನ ಕನ್ನಡಿಗರ ಪಾಲಿಕೆ ಮರಣ ಶಾಸನ ಆಗಿದೆ. ಅದರಿಂದ ಅದರ ಭಾಗ ಸತ್ತೋಗಿದೆ. ಮತ್ತೆ ನಾವು ನಂಬಿರಂತ ಜನಪ್ರತಿನಿಧಿಗಳು ಇದರ ಸತ್ತೋಗಿದ್ದಾರೆ. ನಮ್ಮ ರೈತರ ಬಗ್ಗೆ ಕಿಯ ಅಂತ ಹೇಳಿ ಇವತ್ತು ಕಾವೇರಿ ತೀರದಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮಗಳ ಹಮ್ಮಿಕೊಂಡಿದ್ದೀವಿ ಸರ್. ಒಂದ್ ಕಡೆ ಈ ಪದೇ ಪದೇ ಈ ರೀತಿ ಘಟನೆಗಳಾಗ್ತಾನೆ ಇದೆ. ಯಾವಾಗ್ಲೂ ಕೂಡ ಕರ್ನಾಟಕ ವಿರುದ್ಧವಾಗಿ ಈ ಒಂದು ಸಮಿತಿಗಳು ಒಂದು ಅಥವಾ ಪ್ರಾಧಿಕಾರ ಒಂದು ಆದೇಶವನ್ನು ಕೊಡ್ತಾ ಇದೆ. ಇವತ್ತು ಈ ಒಂದು ಪಿಂಡ ಪ್ರದಾನ ಮಾಡೋದು ಏನಕ್ಕೆ, ಯಾವ ಉದ್ದೇಶ ಇಟ್ಕೊಂಡು ಮಾಡ್ತಿದ್ರಿ? ಇವತ್ತು ಪಿಂಡ ಪ್ರದಾನ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮಲ್ಲಿರುವಂತ ಕಳಪೆ ರಾಜಕಾರಣಿಗಳು ಕರ್ನಾಟಕದಿಂದ ನಮ್ಮ ಪರವಾಗಿ ನ್ಯಾಯ ಸಿಗ್ತಾ ಇಲ್ಲ. ಇನ್ನಿಂದಲೇ ಏನ್ ಎಷ್ಟು ಬಂಗಾರಪ್ಪರವರು ನಿಲುವು ತಗೊಂಡಿದ್ರು ಅದೇ ನಿಲುವನ್ನ ಈ ರಾಜಕಾರಣಿಗಳು ತಗೊಳಿಕ್ ಆಗ್ತಾ ಇರೋದ್ರಿಂದ ನಮ್ಗೆ ಈ ರೀತಿ ಕರ್ನಾಟಕ ಅನ್ಯಾಯ ಆಗ್ತಾ ಇದೆ. ಮತ್ತೆ ಏನು ಸಮಿತಿಗಳು ರಚನೆ ಮಾಡಿದ್ರು ಆ ಸಮಿತಿಗಳು ತಮಿಳುನಾಡು ಪರವಾಗಿ ಆದೇಶ ಕೊಡ್ತಾ ಇದೆ ಹೊರತು ಕರ್ನಾಟಕ ಕೊಡ್ತಾ ಇಲ್ಲ. ಇದಕ್ಕೆ ನಾವು ನಮ್ಮ ರಾಜಕಾರಣಿಗಳೇ ಮುಖ್ಯ ಕಾರಣ, ಜನಪ್ರತಿನಿಧಿಗಳ ನೇರ ಹೊಣೆಗಾರರು ಅಂತ ಹೇಳಿ ಇಷ್ಟಪಡ್ತಾ ಇದ್ದೀನಿ. ಇದಿಷ್ಟು ಏನು ಈ ಒಂದು ಮಂಡ್ಯ ರಕ್ಷಣಾ ವೇದಿಕೆ ಸಂಸ್ಥೆಯವರು ಮಾಡ್ತಿರುವಂತ ಒಂದು ಪ್ರತಿಭಟನೆ ಮುಖ್ಯ ಉದ್ದೇಶ. ಯಾಕೆಂದ್ರೆ ಕಾವೇರಿ ಹೋರಾಟದ ವಿಚಾರದಲ್ಲಿ ನಮಗೆ ಪ್ರತಿಸ್ಪರ್ಧಿ ಕೂಡ ಈ ಒಂದು ಸಮಿತಿಗಳು ಅನ್ಯಾಯ ಮಾಡ್ತಿದೆ. ಹಾಗಾಗಿ ಇವುಗಳ ತಪ್ಪೇ ಕಾರಣಕ್ಕಾಗಿ ನಾವು ಅವರಿಗೆ ಒಂದು ಪಿಂಡ ಪ್ರದಾನ ಮಾಡ್ತೀವಿ ಮೂಲಕ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸುವಂತೆ. ಮಂಡ್ಯದಿಂದ ರಾಘವೇಂದ್ರ ಗಂಜಾಂ, ಗ್ಯಾರಂಟಿ ನ್ಯೂಸ್.